ನಾನು ಅಸ್ಟ್ರೋ ಪಂಡಿತ್. ಮೊನ್ನೆ 10ನೇ ತಾರೀಕು ಸಂಜೆ 6:52 ದೆಹಲಿಯಲ್ಲಿ ಸ್ಫೋಟವಾಯಿತು. ಇದಕ್ಕೆ ವ್ಯಾಪಕವಾದ ಪ್ರಚಾರ ಕಾರಣ ಇತ್ತೀಚಿನ ವರ್ಷಗಳಲ್ಲಿ ಈ ತೆರನಾದ ಸ್ಫೋಟಗಳು ಕಡಿಮೆಯಾಗಿದೆ. 9ನೇ ತಾರೀಕಿಗೆ ಭಾರತದ ಕುಂಡಲಿಯಲ್ಲಿ ಮಂಗಳ ಮಹಾದಶ ಶುರುವಾಯಿತು. 10ನೇ ತಾರೀಕಿಗೆ ಸ್ಫೋಟವಾಯಿತು. ಈ ತೆರನಾದ ಯೋಗಗಳು ನಾವು ಅಭ್ಯಾಸ ಮಾಡಲು ಕಾರಣವಾಗುತ್ತವೆ. ಈಗ ಸ್ಫೋಟದ ವೇಳೆಯ ಕುಂಡಲಿಯನ್ನು ನೋಡಿದಾಗ ಇದು ವೃಷಭ ಲಗ್ನ ಕುಂಡಲಿ. 1 ಖಾಲಿ, 2ನೇ ಮನೆ ಖಾಲಿ, 3ನೇ ಮನೆ ಗುರು ಮತ್ತು ಚಂದ್ರ, 4ನೇ ಮನೆ ಕೇತು, 5ನೇ ಮನೆ ಖಾಲಿ, 7ನೇ ಮನೆ ಸೂರ್ಯ ಮತ್ತು ಶುಕ್ರ, 6ನೇ ಮನೆ ಸೂರ್ಯ ಮತ್ತು ಶುಕ್ರ, 7ನೇ ಮನೆ ಮಂಗಳ ಮತ್ತು ಬುಧ, 8ನೇ ಮನೆ ಖಾಲಿ, 9 ಖಾಲಿ, 10ನೇ ಮನೆ ರಾಹು, 11ನೇ ಮನೆ ಶನಿ, 12ನೇ ಮನೆ ಖಾಲಿ. ಈ ತೆರನಾಗಿರುವ ಕುಂಡಲಿಯಲ್ಲಿ ಗುರು ಸದ್ಯಕ್ಕೆ ವಕ್ರಿಯನಾಗಿದ್ದಾನೆ. ಗುರುವಿನ ದೃಷ್ಟಿ ಶನಿ ಮತ್ತು ಮಂಗಳನ ಮೇಲೆ ಇದೆ. ಆದರೆ ಶನಿಯ ದೃಷ್ಟಿ ಗುರುವಿನ ಮೇಲೆ ಇಲ್ಲ, ಮಂಗಳನ ದೃಷ್ಟಿ ಗುರುವಿನ ಮೇಲೂ ಇಲ್ಲ. ಈ ತೆರನಾದ ವಿಶೇಷತೆಗಳು ಸ್ವಲ್ಪ ಅಪರೂಪವೇ. ಮಂಗಳನ ದಶೆಯಲ್ಲಿ ಗುರು ವಕ್ರಿಯನಿದ್ದಾಗ ಗುರುವಿನ ದೃಷ್ಟಿ ಮಂಗಳನ ಮೇಲೆ ಮತ್ತು ಶನಿಯ ಮೇಲೆ. ಈ ಕುಂಡಲಿ ಏನು ತೋರಿಸುತ್ತೆ? ಸ್ಫೋಟ ಅತಿ ಪ್ರಬಲವಾದ ಸ್ಫೋಟಕ್ಕಾಗಿ ಯೋಜನೆಯನ್ನು ರೂಪಿಸಲಾಗಿತ್ತು, ಆದರೆ ಸಾಧ್ಯವಾಗಲಿಲ್ಲ. ಇದರ ತಂತುಗಳು ಪಾಕಿಸ್ತಾನದಲ್ಲಿ ಹೆಣೆಯಲ್ಪಟ್ಟಿದ್ದವು. ಬಂಗಾಳವನ್ನು ಉಪಯೋಗಿಸಿಕೊಂಡವು. ಬಂಗಾಳವು ಸಹ ಈ ಸ್ಫೋಟದಲ್ಲಿ ತನ್ನ ಕೈಯನ್ನು ಕೂಡಿಸಿದೆ. ಬಂಗಾಳ ರಾಜ್ಯ ಅಲ್ಲ, ಬಂಗಾಳ ದೇಶ ಈ ಸ್ಫೋಟದಲ್ಲಿ ತನ್ನ ಕೈಯನ್ನು ಕೂಡಿಸಿದೆ. ಇದು ಈಗ ಆಗಲೇ ಸ್ಪಷ್ಟವಾಗುತ್ತಲೂ ಇದೆ. ಕುಂಡಲಿಯಲ್ಲಂತೂ ಕಂಡು ಬಂದಿತು, ಈಗ ಬಯಲಿನಲ್ಲಿಯೂ ಸ್ಪಷ್ಟವಾಗುತ್ತಿದೆ. ಭಾರತವು ಕ್ರಮವನ್ನಂತೂ ಕೈಗೊಳ್ಳುತ್ತದೆ. ಅದು ಮೊದಲೇ ಹೇಳಿಬಿಟ್ಟಿದೆ, ಆಪರೇಷನ್ ಸಿಂಧೂರ್ ಬಂದಾಗಿಲ್ಲ ಅಂಥೇಳಿ ಹೇಳಿಬಿಟ್ಟದು, ಮೊದಲೇಕನ ಹೇಳಿಬಿಟ್ಟದು. ಈ ಪಶ್ಚಿಮ ಬಂಗಾಳದೊಳಗಿರುವಂಥ ಸರ್ಕಾರ ಈ ಸ್ಫೋಟದ ತನಿಖೆಯನ್ನು ಮಾಡಲಿಕ್ಕತ್ತವಲ್ಲ ನಮ್ಮ ಏಜೆನ್ಸಿಗಳು, ಅವುಗಳಿಗೆ ಸಹಕಾರವನ್ನು ಕೊಡುತ್ತಿಲ್ಲ. ಬದಲಾಗಿ ಉಗ್ರವಾದಿಗಳಿಗೆ ಸಹಕಾರವನ್ನು ಕೊಡುತ್ತಿದೆ. ಯಾವುದು? ಪಶ್ಚಿಮ ಬಂಗಾಳ ಸರ್ಕಾರ. ಇದು ಒಂದು ಥರ ಭಾರತದ ಕೇಂದ್ರ ಸರ್ಕಾರಕ್ಕೆ ಮುಜುಗರವನ್ನು ಉಂಟು ಮಾಡುತ್ತಿದೆ. ವಾಸ್ತವದಲ್ಲಿ ದೇಶ ಈ ತೆರನಾದ ಪ್ರಕರಣಗಳಲ್ಲಿ ಒಟ್ಟಾಗಿ ನಿಲ್ಲಬೇಕು. ಆದರೆ ನಮ್ಮ ಭಾರತದ ಸ್ಥಿತಿ ಈ ತೆರನಾದ ವಿಚಿತ್ರ ಸ್ಥಿತಿಯಲ್ಲಿ ಇದೆ. ಭಾರತದಲ್ಲಿಯ ಕೆಲ ಶಕ್ತಿಗಳು ಭಾರತಕ್ಕೆ ಬೆಂಬಲವಾಗಿ ನಿಲ್ಲುತ್ತಿಲ್ಲ. ಮುಂದೆ ಈ ತೆರನಾದ ವಿರುದ್ಧ ಆಚರಣೆಗಳಿಂದಾಗಿ ಕೆಲ ಕಠಿಣ ನಿರ್ಧಾರಗಳನ್ನು ಕೇಂದ್ರ ತೆಗೆದುಕೊಳ್ಳಲೇಬೇಕಾಗುತ್ತದೆ, ಅನಿವಾರ್ಯವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ. ಇದರ ಜೊತೆಗೆ 2026ರಲ್ಲಿ 5 ರಾಜ್ಯ ಚುನಾವಣೆಗಳು ಬರುತ್ತಿವೆ. ಅಸ್ಸಾಂ, ತಮಿಳುನಾಡು, ಪಶ್ಚಿಮ ಬಂಗಾಳ ಇವುಗಳಲ್ಲಿ ಪ್ರಮುಖವಾದ ರಾಜ್ಯಗಳು. ಯಾವ ಪಕ್ಷಗಳ ಸ್ಥಿತಿಯೂ ಈ ಚುನಾವಣೆಗಳಲ್ಲಿ ಅಷ್ಟೊಂದು ಉತ್ತಮವಾಗಿರುವುದಿಲ್ಲ. ಆದರೂ ಇರುವುದರಲ್ಲಿ
ಬಿ ಜೆ ಪಿಯ ಸ್ಥಿತಿ ಉತ್ತಮ. ನಾವು ಇನ್ನೂ ಒಂದನ್ನು ಹೇಳಿದ್ದೆವು. ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತದಲ್ಲಿ ಚುನಾವಣೆಗಳು ನಡೆದರೆ ಬಿ ಜೆ ಪಿ ಖಂಡಿತವಾಗಿ ಆಡಳಿತಕ್ಕೆ ಬರುತ್ತದೆ ಎಂದು. ಅದನ್ನು ನೋಡೋಣ. ಆದರೆ ಬಿ ಜೆ ಪಿಗೆ ಅನುಕೂಲ ವಾತಾವರಣವಂತೂ ಪಶ್ಚಿಮ ಬಂಗಾಳದಲ್ಲಿ ಇದೆ. ಪಶ್ಚಿಮ ಬಂಗಾಳದ ಎಲೆಕ್ಷನ್ನಲ್ಲಿ ಬಿ ಜೆ ಪಿಗೆ ಅನುಕೂಲ ವಾತಾವರಣವಂತೂ ಖಂಡಿತವಾಗಿಯೂ ಇದೆ. ಅಸ್ಸಾಂನಲ್ಲಂತೂ ಬಿ ಜೆ ಪಿ ಖಾತ್ರಿ. ತಮಿಳುನಾಡಿನಲ್ಲಿ ಉತ್ತಮ ಸ್ಪರ್ಧೆಯನ್ನಂತೂ ಖಂಡಿತವಾಗಿಯೂ ಒಡ್ಡುತ್ತದೆ. ಅಂತೂ ಈ ಮಂಗಳನ ಮಹಾದಶೆಯಲ್ಲಿ ಭಾರತ ಆಕ್ರಮಣಶಾಲಿಯಾಗಿ ಕಂಡುಬರುವುದಂತೂ ನಿಶ್ಚಿತ. ಇಲ್ಲಿಯವರೆಗಿನ ಭಾರತವನ್ನು ನೋಡಿದವರಿಗೆ ಖಂಡಿತವಾಗಿಯೂ ಈ ಬದಲಾವಣೆ ಮಹತ್ವದ್ದಾಗಿ ಕಂಡುಬರುತ್ತದೆ. ಇಷ್ಟಕ್ಕೆ ಇವತ್ತಿನ ವಿಷಯವನ್ನು ಮಂಗಳ ಹಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓ